ಎಲ್ಲರೂ ಕಾರ್ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ, ಸೈಕಲ್ ಓಡಿಸ್ತಾರೆ. ಅವನ ಅಕ್ಕನ್ JCB ಓಡಿಸೋಕ್ಕೂ ದಮ್ ಬೇಕಲ್ಲ. ನೋಡ JCB ನಿಮ್ಗೆಲ್ಲ ಗೊತ್ತಿರೋದೇನು ಹೊಸದಾಗೇನು ಹೇಳೋದೇನಿಲ್ಲ. ಗೊತ್ತಿಲ್ದಿರೋರಿಗೆ ಗೊತ್ತು ಮಾಡ್ಕೊಳ್ಬೇಕಂತ ಅಷ್ಟೇ. ನಾವು ಎಲ್ಲೋ ಬೋರ್ಡಲ್ಲಿ ಕಾರು ಓಡಿಸ್ತಾರೆ ಅವರು, ನಮ್ಗೆ ಇದ್ರ ಬಗ್ಗೆ ಏನು ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಏನೋ ಒಂದು ಆಸೆ, ಚಿಕ್ಕ ವಯಸ್ಸಿಂದ JCB ಓಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಏನೋ ಪರವಾಗಿಲ್ಲ, ಡ್ರೈವಿಂಗಲ್ಲಿ ಓಕೆ. ಬಟ್ ಆದರೂ ಹೇಳ್ಬೇಕಂದ್ರೆ ಸೀರಿಯಸ್ ಆಗಲು ಕಷ್ಟ ಇದೆ. ಈ ಕೆಲಸ ಅಂತೂ ತುಂಬ ಕಷ್ಟ ಇದೆ. ಅದು ಓಡಿಸೋಂಗೆ ಅದು ಫೀಲ್ ಗೊತ್ತಾಗುತ್ತೆ. ಬಟ್ ನಾನು ಇವಾಗ ಎತ್ಕೊಂಡು ಸುಮ್ಮನೆ ಒಂದು ರೈಡ್ ಹೊಡೆಯೋಣ ಅಂತ ಟ್ರೈ ಮಾಡೋಣ ಅಂತ ಗಾಡಿ ತಂದಿದ್ದೀನಿ. ಇವಾಗ ತಂದುಬಿಟ್ಟು ಇವನು ನನ್ನ ತಮ್ಮ ವಿಡಿಯೋ ಬ್ಲಾಗರ್, ಇವನೇ ನನ್ನ ವೀಡಿಯೋಸ್ ಎಲ್ಲ ಮಾಡೋದು. ಇದಕ್ಕೆ ಮೇಲೆ ಹೋಗ್ತಾ ಅವ್ನು ಹೆಲ್ಪ್ ಮಾಡ್ತಾನೆ. ನಮ್ಮ ಕೈಲಾಗಿದ್ದು ನಾವು ಕಲಿತೀರಿ, ಕಲಿತು ನಮ್ಮ ಕೈಲಾಗಿದ್ದು ನಾವು ಮಾಡ್ತೀರಿ. ಎಸ್ ಬ್ರೋ, ಸ್ಟಾರ್ಟ್ ಮಾಡೋಣ. ಎಸ್, ಆ್ಯಕ್ಚುಲಿ ನಮ್ಮ ಕಾರಲ್ಲಿ ಬರೋ ಥರ ಗೇರ್ ಬಾಕ್ಸ್ ಇದಕ್ಕೆ ಬರೋಲ್ಲ, ಟೋಟಲ್ ಡಿಫ್ರೆಂಟ್. ಇದಕ್ಕೆ ಬಂದು ಇಲ್ಲೇ ಬರೋದು ಕ್ಲಚ್ಚು, ಬಂದು ಆ್ಯಕ್ಚುಲಿ 2 ಬ್ರೇಕೇ ಬರೋದು, ಒಂದು 2 ಟೈರು, ಒಂದು ಬ್ರೇಕ್ ಅಂತ. ಆ್ಯಕ್ಸಲೇಟ್ರು, ಆಮೇಲೆ ಇದು ಗೇರ್ ಬಾಕ್ಸ್. ಏನಂದರೆ ಗೇರ್ ಹಾಕಿ ಇಲ್ಲಿ ಬಂದು ಮೂವ್ ಅಂತ ಕೊಟ್ಟರೆ ಮಾತ್ರ ನಾನು ಗಾಡಿ ಮೂವ್ ಮಾಡೋದು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಫ್ರಂಟ್ ಬಕೆಟ್ನ ಮೇಲೆ ಹಾಕ್ತಾರೆ. ಎಲ್ಲ ನಂಗೆ ಗೊತ್ತಿಲ್ಲ ಗುರು, ಇವೆಲ್ಲ ನಮ್ಗೆ ಗೊತ್ತಿಲ್ಲ ಗುರು. ಜಸ್ಟ್ ಇಷ್ಟೊತ್ತು ಇನ್ಸ್ಟ್ರಕ್ಷನ್ಸ್ ನೋಡ್ಕೊಂಡು ತೆಗಿತಾ ಇರೋದು, ಇಷ್ಟು ನೋಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಇಷ್ಟು. ಆ್ಯಕ್ಚುಲಿ ಇದು ಫಸ್ಟ್ ಗೇರು. ಆ್ಯಕ್ಚುಲಿ ಇದು ಹಾಕಿದ ತಕ್ಷಣ ಆಟೋಮೆಟಿಕ್ ಕಾರ್ ಥರನೇ, ಬಿಟ್ಟಿದ ತಕ್ಷಣ ಹಂಗೆ ರಿಲೀಸ್ ಆಗಿ ಆಟೋಮೆಟಿಕ್ ಗಾಡಿ ಹೋಗುತ್ತೆ. ನೋಡ್ತಾ ಇರ್ಬೋದು. ಇದಕ್ಕೇನು ಬ್ರೇಕ್ ಇಡೋದೇನು ಬೇಡ, ಹಂಗೆ ಗೇರ್ ಚೇಂಜ್ ಮಾಡಿಕೊಂಡು ಆಟೋಮೆಟಿಕ್ ಅದೇ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಕಲಿಯೋದು ಸ್ವಲ್ಪ ಕಷ್ಟ ಇರುತ್ತೆ, ಹೋಗ್ತಾ ಕಲಿತ್ರೆ ಈಸಿ ಆಗುತ್ತೆ. ಫುಲ್ ಪವರ್ ಸ್ಟೇರಿಂಗು ನಾರ್ಮಲ್ ನಮ್ಮ ಕಾರ್ಗಳಲ್ಲಿ ಬರೋ ಥರ ಅಲ್ಲ, ಇದ್ರಲ್ಲಿ ಬರೋಲ್ಲ. ಟೋಟಲ್ ಡಿಫ್ರೆಂಟ್ ಬರುತ್ತೆ. ನಾವು ಎಷ್ಟನೇ ಗೇರ್ ಹಾಕಿ ಮಾಡಿದ್ರೆ ಆರಾಮಾಗಿ ಮೂವ್ ಆಗುತ್ತೆ. ಜಂಪಿಂಗ್ ಜಪಾನೆಲ್ಲ ಇದೆ, ನೋಡ್ಕೊಂಡು ಓಡಿಸ್ತೀವಿ ಅಷ್ಟೇ. ಆ್ಯಕ್ಚುಲಿ ನಮ್ಮ ಹತ್ರ ಹೆವಿ ಲೈಸೆನ್ಸ್ ಇಲ್ಲ, ನಾವು ಆಚೆ ಎತ್ಕೊಂಡು ಹೋಗಿಲ್ಲ. ಅದಕ್ಕೋಸ್ಕರನೇ ನಾವು ಸುಮ್ಗೆ ಇಲ್ಲೇ ಏರಿಯಾದಲ್ಲಿ ಸುಮ್ಗೆ ಓಡಿಸೋಣ ಅಂತ ಓಡಿಸ್ತಾ ಇದ್ದೀವಿ. ಯಾವುದೋ ಬರೋ ಸೈಟು ಅದು ಗೊತ್ತಿಲ್ಲ, ಸುಮ್ಮನೆ ಎತ್ಕೊಂಡಿದ್ದೀರಿ, ಸುತ್ತಾ ಇದ್ದೀರಿ, ಹೊಡಿತಾ ಇದ್ದೀವಿ. ಎಲ್ಲ ಫ್ರೆಂಡ್ ಡ್ರೈವಿಂಗ್ ನೋಡಿದ್ರೆ ಹೆಂಗೆ ಹೋಯ್ತು, ಹೆಂಗೆ ಬಂತು ಅಂತ. ಜಸ್ಟ್ ಇವಾಗ ಪ್ಯಾಕಲ್ಲಿ ಬಂದು ನೀರಿರೋದು ಇದರಲ್ಲೇ ಕೆಲಸ ಹೆಂಗೆ ವರ್ಕೌಟ್ ಮಾಡೋದಂತ ನೋಡ್ಕೊಟ್ಟಿದ್ದಾರೆ. ಡೌನ್ ಬನ್ನಿ, ಗೋಲ್ಡನ್ ವರ್ಕ್ ಬನ್ನಿ. ಕಿಟಲ್ಲಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಏನಿಲ್ಲ, ಇದರಲ್ಲಿ ಸಿಂಪಲ್ ಇನ್ಫಾರ್ಮೇಷನು, ಇದರಲ್ಲಿ ಹೆಂಗೆ ಆಪ್ರೇಟ್ ಮಾಡೋದು ಅಂತ. ಆ್ಯಕ್ಚುಲಿ ಇದು ಬಂದು ಈ ಲಿವರಲ್ಲಿ ಬಂದು ಕ್ರಾಸ್ ಮಾಡೋದು, ರೈಟು ಲೆಫ್ಟು ಪ್ಲಸ್ ಮೇಲೆ ಡೌನ್ ಮಾಡೋದು. ಇದರಲ್ಲಿ ಬಂದ್ಬಿಟ್ಟು ಬಕೆಟಲ್ಲಿ ಮಣ್ಣು ಎತ್ತೋದು, ಬಕೆಟಿಂದ ಮಣ್ಣು ಇಳಿಸೋದು, ಮತ್ತು ಮೇಲೆ ಎತ್ಕೊಳ್ಳೋದು, ಕೆಳಗಡೆ ಮಾಡೋದು. ಇದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಜಸ್ಟ್ ನೋಡಿ ನಾವು ವರ್ಕೌಟ್ ಮಾಡ್ತೀವಿ. ಇದು ಮೇಲೆ ಮಾಡೋದು, ಇದು ಕೆಳಗಡೆ. ಹಿಂಗೆ ಆಪ್ರೇಟ್ ಮಾಡಬೇಕು. ಈ ಲೆವೆಲ್ ಹಿಂಗೆ ಹೇಳಿದ್ರೆ ಬ್ಯಾಕ್ ಬರುತ್ತೆ, ಹಿಂಗೆ ಮಾಡಿದ್ರೆ ಲೆಫ್ಟಿಗೆ ಬರುತ್ತೆ, ಮತ್ತು ಈ ಕಡೆ ಡೌನ್ ಮಾಡಿದ್ರೆ ರೈಟ್ ಹೋಗುತ್ತೆ, ಆರಾಮ ಹೋಗ್ತೇವೆ ಗಾಡಿ. ಮತ್ತು ರೈಟಾಗಿ ಮೇಲೆ ಎತ್ಕೊಂಡ್ರೆ ಈ ಕಡೆ ಲೆಫ್ಟಿಗೆ ಬಂದಾಗ ಇವಾಗ ನಾವು ಡೌನ್ ಮಾಡಬೇಕು ಅಂದರೆ ಇವುಗಳನ್ನ ಹಿಂಗೆ ಮಾಡಬೇಕು. ನಿಮ್ಗೊಂದು ಚಾಲೆಂಜು ಹೇಳಮ್ಮ. ಅಲ್ಲಿದೆಯಲ್ಲ ಆ ಬಕೆಟ್, ಅದ್ರ ಪೂರ್ತಿ ಮಣ್ಣು ತೆಗಿಬೇಕು. ಫಸ್ಟ್ ಟೈಮ್ ಮೋಸಕ್ಕೆ ಟಾಸ್ಕ್ ಕೊಡ್ತೀವಿ, ಏನೋ ತೆಗೀರಿ, ಅವಾಗೆ ಗೊತ್ತಾಗೋದು. ಸರಿ ಫ್ರೆಂಡ್ಸ್, ಟ್ರೈ ಮಾಡೋಣ. ಆದರೆ ಎತ್ತೋಣ, ಇಲ್ಲಾಂದರೆ ಬಿಡೋಣ. ನೋಡೋಣ ಫ್ರೆಂಡ್ಸ್.
ಸಕ್ಸಸ್ಫುಲಿ ಮಣ್ಣು ಎತ್ಬಿಟ್ಟು ಹೇ. ಆದರೆ ಒಂದು ವಿಷಯ ಏನು ಗೊತ್ತಾ, ಈ ಬಾಳೆಲ್ಲ ಬಾಳ್ತಾ ಇದೆ, ಬಟ್ ಈ ಜಾಗ ಬಂದು ಕಂಡ ಉಂಟು. ನನ್ನ ಮಗ ಏನಾದ್ರು ನಮ್ಗೆ ನೋಡಿದ್ರೆ ಯಾವ ಮೋಡಿವಾಗ ಬಂದು ಈ ಜಾಗದಲ್ಲಿ ಇಂಥ ಕೆಲಸ ಮಾಡ್ಕೊಳಕ್ಕೆ ಕೇಳ್ತೇನೆ. ಸರಿ, ಒಂದು ಸೈಡಲ್ಲಿ ಹಾಕೋಣ. ಫ್ರಂಟ್ ಪ್ಯಾಕೆಟ್ ಅದೇ ಇವಾಗ ಎಲ್ಲಿ ಹೊಡ್ತೀನಿ ಅಂತ ಅದು ನೋಡಿ. ಆಯಿತು, ನಂಬಲ್ ಆಗ್ತಿದೆ. ಮಾಡ್ಕೊಂಡು ಗಂಟೆ ಹಾಕಿದ್ರೆ ಗಾಡಿ ಹೋಗುತ್ತೆ. ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಿಲ್ಲಿಸ್ಬಿಟ್ಟು ಗಾಡಿ ಬಕೆಟ್ನ ಡೌನ್ ಮಾಡಿಕೊಂಡು ಆಮೇಲೆ ಕಲ್ಸ್ ಮೇಲೆ ಕೂಡ ಬಾದಲ್ಲ. ಇವಾಗ ಬಕೆಟ್ ಡೌನ್ ಆಗಿದೆ, ಸ್ವಲ್ಪ ಮೆಂಟಿಗೆ ಮಾಡಿಕೊಂಡು ಇದರಿಂದ ಇದು ಬಂದು ಆ್ಯಕ್ಚುಲಿ ಇದಕ್ಕೆ ಮೆಚ್ಚಿರೋದು. ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ನಾವು ಬ್ರೇಕ್ ಬೇಕಾದ್ರೆ ಆಟೋಮೆಟಿಕ್ ತಾನೇ ಹೋಗುತ್ತೆ. ಆರಾಮಾಗಿ ಬಿಟ್ಟರೆ ಆಟೋಮೆಟಿಕ್ ಮಣ್ಣು ಎತ್ಕೊಳ್ತದೆ. ಆಡಿಯೋ ಮಣ್ಣು ಎತ್ತೈತೆ, ನೀವು ತೋರಿಸ್ತೀನಿ ಮಣ್ಣು ಎತ್ತು. ಮಣ್ಣು ಎತ್ಕೊಂಡಿದ್ದೀನಿ. ಎಲ್ಲರಿಗೂ ಡೌಟ್ ಇರ್ಬೋದು, ಇವ್ನು ಮಣ್ಣು ಎತ್ತಿರ್ತಾನ ಇಲ್ವಾ ಅಂತ. ಎತ್ತಿರೋದನ್ನ ಇವರಷ್ಟಿಗೆ ನೋಡ್ಕೊಂಡು ಇಷ್ಟೇ ಸಿಂಪಲ್. ಎತ್ಕೊಂಡ್ರಾ ಅಷ್ಟೇ ಹೈಟ್ ಮಾಡ್ಕೋಬೇಕು. ರಿವರ್ಸ್ಗೆ ಹಾಕೊಂಡು ಎಲ್ಲರೂ ಅನ್ಕೊಂತಾರೆ JCB ಓಡಿಸೋದು ಈಸಿ ಅಂತ. ಅದು ಈಸಿ ಅಲ್ಲ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಪಾಪ ನನ್ನ ತಮ್ಮ ಓಡ್ಸೋಕೆ ಟ್ರೈ ಮಾಡ್ತಾವನೆ, ಒದ್ದಾಡ್ತಾವನೆ. ಅದು ಯಾವ ಕಡೆ ಲಿವರ್ ಹೇಳಿದ್ರೆ ಯಾವ ಕಡೆ ಹೋಗುತ್ತೆ ಅಂತ ಅವನಿಗೂ ಗೊತ್ತಾಯ್ತಲ್ಲ. ನಾನು ಹೇಳ್ತಾ ಇದ್ದೀನಿ, ಫಸ್ಟು ಇನ್ಸ್ಟ್ರಕ್ಷನ್ಸ್ ಹೆಂಗಿದೆ ನೋಡ್ಕೊಳ್ಳೋ, ಮತ್ತೆ ಆಮೇಲೆ ಓಡಿಸೋ. ನೋಡ ತಂಬಿ ಹೆಂಗಿದೆ ಓಡ್ಸಕ್ಕೆ? ಮಸ್ತಾಗಿದೆಯಾ? ಓಡ್ಸೋಕ್ಕೆಲ್ಲ ಚೆನ್ನಾಗಿದೆ, ಕಲ್ತಿದ್ರೆ ಎಲ್ಲಾನು. ನಮ್ಮೂರಲ್ಲಿ ಬೇರೆ ಬಿಸಿಲು ಜಾಸ್ತಿ. ಅದೇ ಆ್ಯಕ್ಚುಲಿ ನಮ್ಮ ಮನೆ ಅದು ಬಿಟ್ಟು ನಮ್ಮ ಮಾವನಿಗೆ ಗೊತ್ತಾಗ್ದಿರಾ ಗಾಡಿ ಎತ್ತಾಕೊಂಡು ಬಂದ್ಬಿಟ್ಟಿದ್ದೀರಿ. ಇಬ್ಬರು ರೋಡ್ನೆಗಳು ಕೊಟ್ಕೊಂಡು ಏನೋ ಚಿಕ್ಕ ವಯಸ್ಸಲ್ಲಿ JCB ಬೇಕು ಅಂದರೆ, ಬಟ್ ಇವಾಗ ಗೊತ್ತಾಗ್ತಿದೆ JCB ರಿಯಲ್ ಲೈಫ್ ಹೆಂಗಿದೆ ಅಂತ. ಸೈಕ್ ಗುರು.